ಹಲೋ ಎವ್ರಿವನ್, ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 10ನೇ ಪ್ರಶ್ನೆ, ಯುಗ್ಮಜದಲ್ಲಿರುವ ಕೋಶ ಕೇಂದ್ರಗಳ ಸಂಖ್ಯೆ ಅಂತ ಹೇಳಿದ್ದಾರೆ. ಯುಗ್ಮಜ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಾಯ್ತು. ಈಗ ಗಂಡು ಲಿಂಗಾಣು ವೀರ್ಯಾಣು ಅಂತ ಹೇಳ್ತೀವಿ, ಹೆಣ್ಣು ಲಿಂಗಾಣು ಅಂಡಾಣು ಅಂತ ಹೇಳ್ತೀವಿ ಅಲ್ವಾ. ವೃಷಣಗಳಲ್ಲಿ ವೀರ್ಯಾಣು ಉತ್ಪತ್ತಿ ಆಗಿರ್ತದೆ, ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿ ಆಗಿರ್ತದೆ. ಈಗ ಅಂಡಾಣು ಮತ್ತೆ ವೀರ್ಯಾಣುಗಳು ಸಂಯೋಗವನ್ನ ಹೊಂದುತ್ತಾ ಇವೆ. ಅದನ್ನ ಏನಂತ ಕರಿತೀವಿ? ನಿಷೇಚನ ಅಂತ ಕರಿತೀವಿ ಅಲ್ವಾ. ನಿಷೇಚನದಲ್ಲಿ ಏನಾಗ್ತದೆ? ಅಂಡಾಣು ಮತ್ತೆ ವೀರ್ಯಾಣುಗಳು ಸಂಯೋಗ ಹೊಂದುತ್ತದೆ. ಆಮೇಲೆ ನಿಷೇಚನದಿಂದ ಏನು ಉಂಟಾಗ್ತದೆ? ಯುಗ್ಮಜ ಉಂಟಾಗ್ತದೆ. ಈ ಯುಗ್ಮಜದಲ್ಲಿ ಎಷ್ಟು ಕೋಶ ಕೇಂದ್ರಗಳಿರ್ತವೆ ಅಂದ್ರೆ 1. ಆಪ್ಷನ್ ಎ 1 ಸರಿಯಾದ ಉತ್ತರ. ಆಪ್ಷನ್ ಬಿ 2 ಉತ್ತರ ತಪ್ಪಾಗಿದೆ. ಇಲ್ಲಿ ಯುಗ್ಮಜದಲ್ಲಿ 2 ಕೋಶ ಕೇಂದ್ರಗಳು ಇರುವುದಿಲ್ಲ, ಒಂದೇ. ಗಂಡು ಲಿಂಗಾಣು ಸಂಯೋಗ ಹೊಂದಿ ಒಂದೇ ಕೋಶ ಕೇಂದ್ರವಾಗ್ತದೆ. ಇಲ್ಲಿ 3 ಆಪ್ಷನ್ ಸಿ ಇದು ಕೂಡ ತಪ್ಪಾದ ಉತ್ತರ. ಆಪ್ಷನ್ ಡಿ 4 ಇದು ಕೂಡ ತಪ್ಪಾದ ಉತ್ತರ. ಹಾಗಾಗಿ ಗಂಡು ಲಿಂಗಾಣು ಮತ್ತೆ ಹೆಣ್ಣು ಲಿಂಗಾಣುಗಳು ಸಂಯೋಗ ಹೊಂದಿ ಅದನ್ನ ನಿಷೇಚನ ಪ್ರಕ್ರಿಯೆ ಅಂತ ಹೇಳ್ತೀವಿ. ನಿಷೇಚನದಿಂದ ಯುಗ್ಮಜ ಯುಗ್ಮಜದಲ್ಲಿ ಕೋಶ ಕೇಂದ್ರ ಎಷ್ಟಿರ್ತದೆ? ಒಂದೇ ಇರ್ತದೆ. ಆಮೇಲೆ ಯುಗ್ಮಜದಲ್ಲಿರುವಂತಹ ಒಂದು ಕೋಶ ಕೇಂದ್ರ ಏನಿದೆ ಅದು ರಿಪೀಟೆಡ್ಲಿ